ವಾಣಿ ಡೇಟು 27/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಮುಖವು ಈಗ ಸ್ವರ್ಗದ ಕಡೆ ಇದೆ. ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಿ. ಆದ್ದರಿಂದ ಬುದ್ಧಿಯೋಗವನ್ನು ನರಕದಿಂದ ತೆಗೆದುಬಿಡಿ. ಪ್ರಶ್ನೆ: ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು? ಅದನ್ನು ಯಾರು ಪಾರು ಮಾಡಬಲ್ಲರು? ಉತ್ತರ: ನೀವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡುತ್ತೀರಿ. ಮಾಯೆಯು ನರಕದ ಕಡೆ ತಿರುಗಿಸುತ್ತದೆ. ಗುರಿಯನ್ನು ಪಾರು ಮಾಡಲು ನಷ್ಟಮೋಹಿಗಳಾಗಬೇಕಾಗುತ್ತದೆ. ನಿಶ್ಚಯ ಮತ್ತು ಸಾಹಸದ ಆಧಾರದ ಮೇಲೆ ಅದನ್ನು ಪಾರು ಮಾಡಬಲ್ಲಿರಿ. ವಿಕಾರಗಳ ಮಧ್ಯದಲ್ಲಿರುತ್ತಾ ನಿರ್ವಿಕಾರಿ ಹಂಸಗಳಾಗುವುದೇ ಪರಿಶ್ರಮವಿದೆ. ಗೀತೆ. ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ. ತಂದೆಯು ಡೈರೆಕ್ಟ್ ಬಂದಿದ್ದಾರೆ ಅಂದ ಮೇಲೆ ಒಮ್ಮೆಲೆ ಸಮರ್ಪಣೆಯಾಗಿ ಬಿಡಬೇಕಾಗಿದೆ. ಬಾಬಾ ಇದೆಲ್ಲವೂ ತಮ್ಮದೇ ಆಗಿದೆ. ಈ ಯುಕ್ತಿಯಿಂದ ಪುಣ್ಯಾತ್ಮರಾಗಿ ಬಿಡುತ್ತೀರಿ. ಎರಡನೇದು, ಮುರಳಿಯನ್ನು ಎಂದೂ ತಪ್ಪಿಸಬಾರದು. ಮುರಳಿಯಲ್ಲಿ ನಿರ್ಲಕ್ಷ್ಯವಿರಬಾರದು. ನಾವು ಓದಲಿಲ್ಲವೆಂದರೆ ಏನಾಯಿತು, ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದಲ್ಲ. ಇದು ದೇಹಾಭಿಮಾನವಾಗಿದೆ. ಮುರಳಿಯನ್ನು ಅವಶ್ಯವಾಗಿ ಓದಬೇಕಾಗಿದೆ. ವರದಾನ: ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವಪರಿವರ್ತಕ ಭವ. ಯಾರು ಎಲ್ಲ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗುತ್ತಾರೆ ಅವರು ಸದಾ ಸಫಲರಾಗುತ್ತಾರೆ. ಆದ್ದರಿಂದ ಸ್ವಯಂ ತಾವು ಬದಲಾಗುವ ಲಕ್ಷ್ಯ ಇಟ್ಟುಕೊಳ್ಳಿ. ಬೇರೆಯವರು ಬದಲಾವಣೆ ಆದರೆ ನಾನು ಬದಲಾಗುವೆ ಎಂದಲ್ಲ. ಬೇರೆಯವರು ಬದಲಾಗಲಿ ಬಿಡಲಿ, ನಾನು ಬದಲಾಗಬೇಕು. ಹೇ ಅರ್ಜುನ, ನಾನಾಗಬೇಕು. ಸದಾ ಪರಿವರ್ತನೆಯಾಗುವಲ್ಲಿ ನಾನು ಮೊದಲು. ಯಾರು ಇದರಲ್ಲಿ ಮೊದಲು ನಾನು ಎಂದು ಮಾಡುತ್ತಾರೆ ಅವರೇ ಮೊದಲನೇ ನಂಬರ್ನಲ್ಲಿ ಬರುತ್ತಾರೆ. ಏಕೆಂದರೆ ಸ್ವಯಂ ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ. ರಿಯಲ್ ಗೋಲ್ಡ್ಗೆ ಬೆಲೆ ಇದೆ. ಸ್ಲೋಗನ್: ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ. ಓಂ ಶಾಂತಿ.